ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಇವತ್ತಿನ ವಿಡಿಯೋದಾಗ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಕೇವಲ 1 ಕಪ್ ಆಗೋಷ್ಟು ರವಾ, ಒಂದೆರಡು ಆಲೂಗಡ್ಡೆ ಇದ್ರೆ ಸಾಕು ನೋಡ್ರಿ. ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಹೆಲ್ದಿಯಾಗಿ ಕೊಡ್ಬೋದು ನೋಡ್ರಿ. ಬರೀ ರೆಸಿಪಿ ಯಾವ ರೀತಿ ಮಾಡೋದು ಅಂತೇಳಿ ನೋಡುವಂತ್ರಿ. ಇಲ್ಲಿ ನೋಡ್ರಿ, ಮಿಕ್ಸಿ ಜಾರಿಗೆ ಏನ್ ಮಾಡೀನ್ರಿ, 1 ಕಪ್ ಆಗೋಷ್ಟು ಬಾಂಬೆ ರವಾ ಹಾಕೊಂಡಿನ್ರಿ. ಅದೇ ರೀತಿ 1-2 ಸ್ಪೂನ್ ಆಗೋಷ್ಟು ಹಸಿ ಶೇಂಗಾ, ಒಂದೆರಡು ಒಣ ಮೆಣಸಿನ್ಕಾಯಿ ಹಾಕೊಂಡು ಇದನ್ನ ತರಿತರಿಯಾಗಿ ರುಬ್ಕೋಬೇಕು ನೋಡ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ಇದೇ ರೀತಿ ತರಿತರಿಯಾಗಿ ರುಬ್ಕೋಬೇಕ್ರಿ. ಇದನ್ನ ಜಾಸ್ತಿ ಪೌಡರ್ ಮಾಡಬಾರ್ದ್ರಿ, ಇಷ್ಟೇ ತರಿತರಿಯಾಗಿ ಇರ್ಬೇಕು ನೋಡ್ರಿ. ಇವಾಗ ಇದನ್ನ ಸೈಡಿಗೆ ಎತ್ತಿಟ್ಟು ಇಲ್ಲಿ ನೋಡ್ರಿ 2 ಆಲೂಗಡ್ಡೆ ಈ ತರ ಹೆರ್ಸ್ಬಿಟ್ಟು ನೀರೊಳಗ ನೆನ್ಸಿಟ್ಕೋಬೇಕ್ರಿ. ನೀವು ಹಂಗೆ ಇಟ್ರಂದ್ರ ಆಲೂಗಡ್ಡೆ ಅನ್ನೋದು ಕಪ್ ಆಗ್ತೈತ್ರಿ. ಅದಕ್ಕಂತ ಹೇಳಿ ನೀರಾಗ ನೆನ್ಸಿಟ್ಕೋಬೇಕ್ರಿ. ನೆಕ್ಸ್ಟ್ ಇಲ್ಲೊಂದ್ ಕಡಾಯಿದಾಗ ಸಾಸ್ವಿ, ಜೀರಿಗೆ, ಸಣ್ಣದ ಕಟ್ ಮಾಡಿರುವಂತ ಹಸಿ ಮೆಣಸಿನ್ಕಾಯಿ ಹಾಕೊಂಡಿನ್ರಿ. ಇವಾಗ ನಾವು ಆಲೂಗಡ್ಡೆ ರೆಡಿ ಮಾಡಿ ಇಟ್ಕೊಂಡೇವಲ್ರಿ, ಅದನ್ನ ನೀರ್ ತೆಗೆದು ಈ ಕಡಾಯಿ ಒಳಗ ಹಾಕೊಳತೀನಿ ನೋಡ್ರಿ. ಜಸ್ಟ್ ಇದನ್ನ 1-2 ನಿಮಿಷ ಹಸಿ ವಾಸನೆ ಹೋಗುತ್ತನ ಫ್ರೈ ಮಾಡ್ಕೋಬೇಕ್ರಿ. ಅದೇ ರೀತಿ 1 ಸ್ಪೂನ್ ಆಗೋಷ್ಟು ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕೊಂಡು ಇದನ್ನ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳುವಂದ್ರ 1-2 ನಿಮಿಷ ಬೇಕಾಗ್ತೈತ್ರಿ ಇದನ್ನ ಫ್ರೈ ಮಾಡಾಕ. ನೆಕ್ಸ್ಟ್ 1 ಕಪ್ ಆಗೋಷ್ಟು ನೀರ್ ಹಾಕೊಂಡಿನ್ರಿ. 1 ಕಪ್ ರವಾಕ 1 ಕಪ್ ಆಗೋಷ್ಟು ನೀರ್ ಹಾಕೊಂಡಿನ್ರಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಾ ಪೌಡರ್, ಸ್ವಲ್ಪ ಅರಿಶಿನ ಹಾಕೊಂಡು ಇದನ್ನ ಒಂದ್ ಕುದಿ ಬರುತ್ತನ ಕುದಿಸ್ಕೋಬೇಕು ನೋಡ್ರಿ. ಇವಾಗೇನ್ ನಾವ್ ರವಾ ರೆಡಿ ಮಾಡಿ ಇಟ್ಕೊಂತಿದ್ದೇವಲ್ರಿ, ಅದನ್ನ ಇದ್ರೊಳಗ್ ಹಾಕಿ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬಂದ್ರ ಗಟ್ಟಿ ಆಗುತ್ತನ ಇದನ್ನ ತಿರುತಾನೆ ಇರ್ಬೇಕು ನೋಡ್ರಿ. ಮಕ್ಳು ಏನ್ರ ಈವ್ನಿಂಗ್ ಸ್ನ್ಯಾಕ್ಸ್ ಏನ್ರ ತಿನ್ನಕ್ ಬೇಡದ್ರಂದ್ರ ನೀವು 5 ನಿಮಿಷದಾಗ ಈ ತರ ಮಾಡ್ಕೊಡ್ಬಹುದು ನೋಡ್ರಿ. 1-2 ನಿಮಿಷ ಇದನ್ನ ಲಿಡ್ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೇರಿ. ಇವಾಗ ಒಂದ್ ಪ್ಲೇಟ್ದಾಗ ತೆಗ್ದೇವ್ ನೋಡ್ರಿ. ಇದು ತಣ್ಣಗಾಗುತ್ತನ ಬಿಡ್ಬೇಕಾಗುತ್ತ್ರಿ ನಾವು. ಇದು ಕೋಲ್ಡ್ ಆಗನ 1-2 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕೊಂಡು ಇದನ್ನೇನ್ ಮಾಡುಮ್ರಿ, ಚಪಾತಿ ಹಿಟ್ಟಿನ ಅದಕ್ಕ ಸಾಫ್ಟ್ ಆಗಿ ಕಲ್ಸ್ಕೋಬೇಕಾಗುತ್ ನೋಡ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ಇಷ್ಟೇ ಸಾಫ್ಟ್ ಆಗಿ ಕಲ್ಸ್ಕೋಬೇಕ್ರಿ. ಗಟ್ಟಿ ಆಗ್ಬಾರ್ದ್ರಿ, ಸ್ವಲ್ಪ ಸಾಫ್ಟೇನೆ ಇರ್ಬೇಕ್ರಿ. ಇವಾಗ ಹಿಟ್ಟು ರೆಡಿ ಆಗೈತ್ರಿ, ನಾವು ವಡಾ ರೆಡಿ ಮಾಡ್ಕೊಳ್ಳುವಂತ್ರಿ. ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ನೀವು ಬೇಕಂದ್ರ ದಪ್ಪ ಕೂಡ ಮಾಡ್ಕೋಬೋದ್ರಿ, ಅಥವಾ ಇದೇ ತರ ನಾವ್ ಮಾಡ್ಕೊಂಡಿನಲ್ರಿ ಸಣ್ಣ ಸಣ್ಣ ವಡಾ ಕೂಡ ಮಾಡ್ಕೋಬೋದ್ರಿ. ನಾನಿಲ್ಲಿ ಸಣ್ಣ ವಡಾನೆ ಮಾಡೀನ್ರಿ. ಈ ಕಡೆ ಎಣ್ಣೆ ಕೂಡ ಕಾದೈತ್ರಿ. ಬಿಸಿ ಬಿಸಿ ಎಣ್ಣೆ ಒಳಗ ಇದನ್ನ ಒಂದ್ ಲೋ ಟು ಮೀಡಿಯಂ ಇಟ್ಟು ಚಂದಗೆ ಗೋಲ್ಡನ್ ಬ್ರೌನ್ ಆಗುತ್ತನ ಫ್ರೈ ಮಾಡ್ಕೋಬೇಕು ನೋಡ್ರಿ. ಮಕ್ಳಿಗೆ ನೀವ್ ಈ ತರ ಏನಾದ್ರು ಮಾಡ್ಕೊಟ್ರಂದ್ರ ಇಷ್ಟಪಟ್ಟು ತಿಂತಾರ ನೋಡ್ರಿ. ಮತ್ತ ಯಾವುದೇ ತರ ಜಾಸ್ತಿ ಮಸಾಲಾ ಕೂಡನು ಹಾಕಿಲ್ರಿ. ನಾವು ಹೆಲ್ದಿ ಆಗಿರುವಂತ ರೆಸಿಪಿ ಅಂತಾನೆ ಹೇಳ್ಬೋದು ನೋಡ್ರಿ. ನೀವು ನೋಡ್ತಾ ಇರ್ಬೋದ್ರಿ, ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಮಸ್ತಾಗಿ ಕಲರ್ಫುಲ್ ಕಾಣಿಸತ್ತದ ಅಂತ ಹೇಳಿ. ನೀವು ಮಕ್ಕಳಿಗೆ ಇದನ್ನ ಸಾಸ್ ಜೊತೆನೂ ಕೊಡ್ಬೋದ್ರಿ, ಅಥವಾ ಹಾಗೆ ಕೂಡ ಕೊಡ್ಬೋದು ನೋಡ್ರಿ. ಟೇಸ್ಟ್ ಮಾತ್ರ ಸೂಪರ್ ಆಗಿರ್ತೈತ್ರಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಒಂದ್ ಲೈಕ್ ಮಾಡ್ರಿ. ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ನೀವು ನೋಡ್ತಾ ಇರ್ಬೋದ್ರಿ ಎಷ್ಟು ಕ್ರಿಸ್ಪಿ ಐತೆ ಅಂತ ಹೇಳಿ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡ್ರಿ. ಹೆಂಗ್ ಬರ್ತೈತೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡ್ರಿ.